ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು 16ನೇ ವಾರಕ್ಕೆ ಆದರೆ ಕಾಲಿಟ್ಟಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು. ನಿನ್ನೆ ವೋಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಆಗಿವೆ 11 ಗಂಟೆಗೆ. ಹಾಗಾದರೆ ಈ ವಾರ ಮಿಡ್ ವೀಕ್ ಎಲಿಮಿನೇಟಲ್ಲಿ ಯಾರು ಹೋಗ್ಬೋದು ಮತ್ತು ಯಾರಿಗೆ ಅತಿ ಹೆಚ್ಚು ಓಟ್ಸ್ ಬಂದಿವೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ವಾರ ಮಿಡ್ ವೀಕ್ ಎಲಿಮಿನೇಟಲ್ಲಿ ಯಾವ ಸ್ಪರ್ಧಿ ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬಿಟ್ಟು 7 ಸ್ಪರ್ಧಿಗಳು ನಾಮಿನೇಟ್ ಆದರೆ ಆಗಿದ್ದರು. ಇನ್ನು ಆ 7 ಸ್ಪರ್ಧಿಗಳಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ಸ್ ಬಂದಿವೆ ಅಂತಂದರೆ 2 ದಿನಗಳು ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿದ್ವು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ವಾರ ಮಿಡ್ ವೀಕ್ ಎಲಿಮಿನೇಟ್ ಆಗೋ ಕಾರಣದಿಂದಾಗಿ 2 ದಿನ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಇದ್ದಿದ್ವು. ಇನ್ನು 2 ದಿನಗಳಲ್ಲಿ ಯಾವ ಸ್ಪರ್ಧಿಗೆ ಅತಿ ಹೆಚ್ಚು ಓಟ್ಸ್ ಮತ್ತು ಯಾರು ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ಮೋಕ್ಷಿತ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತ್ ಅವರಿಗೆ ಸಖತ್ತಾಗಿ ಓಟ್ಸ್ ಬಂದಿವೆ ಮತ್ತು ಮೋಕ್ಷಿತ್ ಅವರು ವೋಟಿಂಗ್ ಲೈನ್ಸಲ್ಲಿ ಕೂಡ ಮೊದಲನೇ ಸ್ಥಾನದಲ್ಲಿ ಆದರೆ ಇದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರಾದರೆ ಇದ್ದಾರೆ. 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿ ಬಂದುಬಿಟ್ಟು ಮಂಜಣ್ಣ ಆದರೆ ಇದ್ದಾರೆ. 3ನೇ ಸ್ಥಾನದಲ್ಲಿ ಮಂಜಣ್ಣ ಮತ್ತು 4ನೇ ಸ್ಥಾನದಲ್ಲಿ ಧನ್ರಾಜ್ ಅವರಾದರೆ ಇದ್ದಾರೆ. 5ನೇ ಸ್ಥಾನದಲ್ಲಿ ಭವ್ಯ ಗೌಡ ಮತ್ತು 6ನೇ ಸ್ಥಾನದಲ್ಲಿ ಗೌತಮಿ ಅವರಾದರೆ ಇದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ ಬಂದುಬಿಟ್ಟು ರಜತ್ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇನಂತಂದರೆ ರಜತ್ ಕಿಶನ್ ಮತ್ತು ಇವ್ರು ಗೌತಮಿ ಜಾಧವ್ ಅವರು ಡೇಂಜರ್ ಝೋನಲ್ಲಿ ಆದರೆ ಇದ್ದಾರೆ ಅಂತಲೇ ಹೇಳ್ಬೋದು. ಒಂದೇನಂತಂದರೆ ಇಲ್ಲಿ ಧನ್ರಾಜ್ ಅವರು ಕೂಡ ಡೇಂಜರ್ ಝೋನ್ನಲ್ಲೇ ಇದ್ದರು, ಆದರೆ ಅವರು ಮಿಡ್ ವೀಕಿಂದ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಮಿಡ್ ವೀಕಲ್ಲಿ ಅವರು ಎಲಿಮಿನೇಟ್ ಆದರೆ ಆಗೋದಿಲ್ಲ. ಆ ಕಾರಣದಿಂದಾಗಿ ರಜತ್ ಅಥವಾ ಗೌತಮಿ ಇವರಿಬ್ಬರಲ್ಲಿ ಒಬ್ಬರು ಹೋಗೋ ಚಾನ್ಸಸ್ ಆದರೆ ಇದೆ. ಇನ್ನು ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.